ಒಂದು ನಿಮಿಷ. ರಾಜ್ಯದ ಮುಖ್ಯಮಂತ್ರಿ ಮೇಲೂ ಕೇಸ್ ಇದೆ ಅಂತ ಹೇಳಿದ್ದು ಅವ್ರನ್ನ ಪ್ರಶ್ನೆ ಕೇಳಬೇಡಿ ಅಂತಲ್ಲ. ರಾಜ್ಯದ ಮುಖ್ಯಮಂತ್ರಿ ಯಾರು, ಯಾವ ಪಕ್ಷದವರು ಅಂದ್ರೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟೆ ಅಷ್ಟೇ. ದೇಶದಲ್ಲಿ 329 ಎಂಪಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಲವು ಕಾಂಗ್ರೆಸ್ನವರು ಖಂಡಿತವಾಗಿ ಎಲ್ಲರ ಮೇಲೆ ಈವನ್ ನೋಡಿ ನಾನೊಬ್ಬ ಹೋರಾಟ ನನ್ನ ಸಮಯ ನೀವು ಹಾಳು ಮಾಡ್ಬೇಡಿ ದಯವಿಟ್ಟು. ನನ್ನ ವಾದ ಒಂದು ಮುಖ್ಯವಾದಂತಹ ವಿಷಯ ಏನಂದ್ರೆ ಮಾನ್ಯ ಕಾಂಗ್ರೆಸ್ ವಕ್ತಾರರು ಈಗಲೇ ಹೇಳಿದ್ರು 2026ರಲ್ಲಿ ಅವರಿಗೆ ಬೇಲ್ ಕೊಟ್ಟಿದೆ ಅಂತ. 2026ರಲ್ಲಿ CBI ಬೇಲ್ನ ಕ್ಯಾನ್ಸಲ್ ಮಾಡಿ ಅಂತ ಹೈಕೋರ್ಟ್ಗೆ ಅರ್ಜಿ ಹಾಕಿದೆ 2026ರಲ್ಲಿ ಜೂನಲ್ಲಿ. ಅದನ್ನ ಅವ್ರ ಮಾಹಿತಿ ಇಲ್ಲ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಇವಾಗ ಇಲ್ಲಿಗಲ್ ಟ್ರಾನ್ಸಾಕ್ಷನ್ನು ಇವರಿಗೆ ನೇರವಾಗಿ 1.2 crore ಹೋಗಿರ್ತಕ್ಕಂಥದ್ದು, ಇವರು ಬೇನಾಮಿ ಹೆಸರಿನಲ್ಲಿ ವೆಹಿಕಲ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಆಂಧ್ರದ ಚುನಾವಣೆಗಳಿಗೆ ಬಳಸಿರ್ತಕ್ಕಂಥ ಹಣ. ಇದು ನಾನು ಮೊದಲಿಂದನೂ ಇದು ಆದ ಮೊದಲನೇ ದಿನದಿಂದನೂ ನಾನು ಎಲ್ಲ ಮಾಧ್ಯಮಗಳಲ್ಲೂ ಸಹ ನಾನು ಇದನ್ನು ಪ್ರಶ್ನೆ ಮಾಡಿದ್ದೀನಿ. ಈ ಹಣ ಅವತ್ತು ಯಾರಿಗೂ ಗೊತ್ತಿರಲಿಲ್ಲ ಆಂಧ್ರ ಹೋಗಿದೆ ಅಂತ. ಈ ಹಣ ಆಂಧ್ರದ ಚುನಾವಣೆಗಳಿಗೆ ಬಳಸ್ತಾ ಇದ್ದಾರೆ ಅಂತ ನಾನು ಉಲ್ಲೇಖ ಮಾಡಿದ್ದೆ. ಅದೇ ರೀತಿಯಾಗಿದೆ ಚಾರ್ಜ್ ಶೀಟ್ ಅಲ್ಲಿ ಅದೇ ಬಂದಿದೆ. ಅದಕ್ಕೆ ಮುಂಚೆ ಮೇಡಮ್ ನಾನು ಇದನ್ನ ಹೇಳ್ತಾ ಇಲ್ಲ, ಅವ್ರನ್ನ ಅರೆಸ್ಟ್ ಮಾಡೋ ಟೈಮ್ ಅಂತ ಮುಂಚೆನೆ ನಾನು ಅವ್ರಿಗೆ ಹೇಳಿದ್ದೆ ಇದು ಆಂಧ್ರದ ಚುನಾವಣೆ ನಡೀತಾ ಇದೆ, ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. 2 ಕೋಟಿನಾ? ಇಲ್ಲ 187.73. ಅದರಲ್ಲಿ 86 ಕೋಟಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಬೇರೆ ರಾಜ್ಯದ ಬ್ಯಾಂಕ್ ಗಳಿಗೆ ಟ್ರಾನ್ಸ್ಫರ್ ಆಗಿದೆ. 600 ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗಿದೆ. 600 ಬ್ಯಾಂಕ್ಗಳಲ್ಲಿ 600 ಆಯ್ತು ಕೇಳಿಸ್ಕೊಳ್ಳಿ. ಯಾವ ಪಕ್ಷದವರು ಸಾಚ ಅಲ್ಲ, ಯಾರು ಸಾಚ ಅಲ್ಲ. ಕಳಂಕ ಹೊತ್ತಿರುವವರನ್ನ ಮಂತ್ರಿ ಅಂತ ಮಾಡಿದ್ಮೇಲೆ ಸಾಕ್ಷಿ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಲಾಜಿಕ್ ಅಲ್ವಾ? ನಿಜ ಹೇಳಿ, ನೀವು ಒಪ್ಕೊಳ್ಳಲ್ವಾ? ಇದನ್ನ ಸಾಕ್ಷಿ ಮೇಲೆ ಪ್ರಭಾವ ಬೀರಲ್ವಾ? ನೋಡಿ, ಈಗ ಡಿಸ್ಕಷನ್ನ ನಾವು ಇದೇ ಇದರಲ್ಲಿ ತಗೊಂಡು ಹೋಗೋದಾದ್ರೆ ಇವತ್ತು ಯಾರ್ಯಾರು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರುವಂತವರು ಜೊತೆಗೆ ಬಿಜೆಪಿಯ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಗರಣ ಮಾಡಿಲ್ಲ. ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ ನಜ್ಮಾ ಅವರೇ. ಹಾಗಾದ್ರೆ ನಿಮಗೆ SIT ಮೇಲೆ ನಂಬಿಕೆ ಇಲ್ವಾ? ಇವರು ಪ್ರಭಾವ ಹಾಕ್ಬಿಡ್ತಾರೆ. SIT ಮೇಲೆ ನಂಬಿಕೆ ಇಲ್ವಾ? ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ವಾ? ಮೇಡಮ್ SIT ಮೇಲೆ ನಂಬಿಕೆ ಇಡಬೇಕಾ? ಖಂಡಿತ ಇಡಬೇಕು. ಅಯೋಧ್ಯೆಯಲ್ಲಿ SIT ಮೇಲೆ ನಂಬಿಕೆ ಇಲ್ಲ ಅಂತೀರಾ, ಇಲ್ಲಿ ನಂಬಿಕೆ ಇಡಬೇಕಾ? ನೋಡಿ, SIT ಅಯೋಧ್ಯೆಯಲ್ಲಿ ವರ್ಕ್ ಆಗಲ್ಲ, ರಾಜ್ಯದಲ್ಲಿ ವರ್ಕ್ ಆಗುತ್ತೆ. ನೀವು ಬಿಜೆಪಿ ಅಧಿಕಾರದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರ ಹೇಗೆ ತನಿಖಾ ಸಂಸ್ಥೆಗಳನ್ನ ಹೇಗೆ ನಡೆಸ್ಕೊತಿದೆ, ಕರ್ನಾಟಕದಲ್ಲಿ ತನಿಖಾ ಸಂಸ್ಥೆಗಳನ್ನ ಕಾಂಗ್ರೆಸ್ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನೋದಕ್ಕೆ ತುಂಬಾ ನೀಟಾಗಿರುವಂತಹ ವ್ಯತ್ಯಾಸ ಇದೆ. ನಾವು ಯಾವುದೇ ತನಿಖಾ ಸಂಸ್ಥೆಗಳನ್ನ ನಮ್ಮ ಕೈಗೊಂಬೆ ಮಾಡ್ಕೊಂಡಿಲ್ಲ. ಕಾಂಗ್ರೆಸ್ ಯಾವತ್ತೂ ತನಿಖಾ ಸಂಸ್ಥೆಗಳನ್ನ ತನ್ನ ಕೈಗೊಂಬೆ ಮಾಡ್ಕೊಂಡಿಲ್ಲ ಬಿಜೆಪಿ ತರಹ. ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಒಂದ್ ಸೆಕೆಂಡ್, ಇದೇ ಪ್ರಕರಣದಲ್ಲಿ ಕಳಂಕ ಬಂತು ಅಂತ ನೀವ್ ಇಳಿಸಿದ್ರು, ಅವರೇ ಸ್ವಯಂ ಪ್ರೇರಿತವಾಗಿ ಇಳಿದ್ರು. ನಾಗೇಂದ್ರ ಅವರು ದೊಡ್ಡ ಮನುಷ್ಯರು ಕೆಳಗಿಳಿದಿದ್ದಾರೆ. ಮತ್ತ್ಯಾಕೆ ಹತ್ತಿಸ್ಕೊಂಡ್ರಿ? ಆರೋಪ ಸಾಬೀತಾಗ್ಲಿ ಬಿಡಿ. ಕಳಂಕ ಹೊತ್ಕೊಂಡಿರೋರು ನನ್ನ ಮಂತ್ರಿ ಆಗ್ತಾರೆ ರಾಜ್ಯದಲ್ಲಿ ಅಂದ್ರೆ ನಾವ್ಯಾಕೆ? ಪಕ್ಷದವ್ರು ಬಿಡ್ರಿ, ಬಿಜೆಪಿ ಆಮ್ ಆದ್ಮಿ ಎಲ್ಲ ಹೋಗ್ಲಿ ಬಿಡ್ರಿ. ಬಿಜೆಪಿ ಅಲ್ಲ ನಮ್ಮ ರಾಜ್ಯದಲ್ಲಿ ಯಾರು ಇರೋದು? ಬಿಜೆಪಿ ವಿದ್ಯಾರ್ಥಿಗಳ ವಿರುದ್ಧ ನಡ್ಕೊಂಡ್ರು ಅಂದ್ಕೊಂಡು ಹೋರಾಟ ಮಾಡಿ ರಾಜೀನಾಮೆ ಕೊಡ್ಸಿದ್ದಾರೆ. ಡೆಫಿನೆಟ್ಲಿ ಇಲ್ಲಿ ಕಳಂಕ ಹೊತ್ತಿರೋರ್ನ ನನ್ನ ಮಂತ್ರಿ ಅಂತ ನಾನು ಯಾವ ಬಾಯಿಂದ ಹೇಳ್ಕೊಳ್ಳಿ? ಇನ್ನು ರಾಜ್ಯದವ್ರು ಹೆಂಗ್ ಹೇಳ್ತಾರೆ? ಅವರಿಗೆ ಕಳಂಕ ಹೊತ್ತಿದ್ದಾರೆ ವಿನಃ ಅದೇನ್ ಪ್ರೂವ್ ಆಗಿಲ್ಲ. ಇನ್ನು ಕೂಡ ಪ್ರೂವ್ ಆಗಿಲ್ಲ. ವಾಲ್ಮೀಕಿ ಸಮುದಾಯದಲ್ಲಿ ಬರ್ಲಿ, ಹೊರಗಡೆ ಜಡ್ಜ್ಮೆಂಟ್ ಹೊರಗಡೆ ಬಂದು ಅವರು ಆರೋಪಿ ಅಂತ ಸಾಬೀತಾದ್ರೆ ಕಾಂಗ್ರೆಸ್ ಖುದ್ದು ಅವರನ್ನ ಕೆಳಗಿಳಿಸುವಂತ ಕೆಲಸವನ್ನ ಮಾಡೇ ಮಾಡುತ್ತೆ.
ಬಿಜೆಪಿ ಅವರ ಅವಧಿಯಲ್ಲಿ ಗುತ್ತಿಗೆದಾರರ ಸಮಸ್ಯೆ ಆದಾಗ ಈಶ್ವರಪ್ಪ ಅವ್ರನ್ನ ರಾಜೀನಾಮೆ ಕೊಡೋದನ್ಕ ಬಿಡ್ಲಿಲ್ಲ. ಇಲ್ಲಿ ಯಾಕ್ರಿ ಹಿಂಗ್ ಮಾಡ್ತೀರಾ? ಎಂತ ಬೂಟ ಇಳಿಸಿದ್ವಲ್ಲ, ಕೆಳಗಡೆ ಇಳ್ದಿದ್ರಲ್ಲ ಅವರು. ಅದೇ ಮತ್ತೆ ತನಿಖೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಅಯೋಧ್ಯೆಯಲ್ಲಿ SIT ಮೇಲೆ ನಂಬಿಕೆ ಇಲ್ಲ ಅಂತೀರಾ, ಇಲ್ಲಿ SIT ಹೇಳಿದ್ರೆ ಇಡೀ ದೇಶ ಸಾಕ್ಷಿ ಇದೆ, ಇಡೀ ದೇಶ ಸಾಕ್ಷಿ ಇದೆ. ಬಿಜೆಪಿ ಯಾವ ತರಹ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡಿದೆ, ಇಡಿ ಯಾವ ತರ ಬಳಸ್ಕೊಂಡಿದೆ, ಸಿಬಿಐ ಯಾವ ತರ ಬಳಸ್ಕೊಂಡಿದೆ, SIT ಗಳನ್ನ ಯಾವ ತರ ಬಳಸ್ಕೊಂಡಿದೆ ಅಂತ ಗೊತ್ತಿದೆ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡಿಲ್ಲ. SIT ಕೇಂದ್ರ ತನಿಖಾ ಸಂಸ್ಥೆಯ ರಾಜ್ಯದಲ್ಲಿ ಸೃಷ್ಟಿಯಾಗುವ ಸಂಸ್ಥೆಯ, ಹೌದು, ರಾಜ್ಯದ ಸ್ಟೇಟ್ ಅಲ್ಲಿ ಆಗುವಂತದ್ದು. ಹೌದು, ಅಯೋಧ್ಯೆಯಲ್ಲಿ SIT ಇದೆಯಲ್ಲ, ಅದು ಮೋದಿ ಮಾಡಿದ್ದಲ್ಲ, ಅಲ್ಲಿಯ ರಾಜ್ಯ ಮಾಡಿದ್ದು. ಅಲ್ಲಿ ಅಲ್ಲಿ ಯಾರು ಅಧಿಕಾರದಲ್ಲಿರೋದು? ಅಲ್ಲಿ ಅಲ್ಲಿ ಯಾರು ಅಧಿಕಾರದಲ್ಲಿರೋದು? ಅವ್ರ ಮೇಲೆ ನಾವು ನಂಬಾರ್ದಂತೆ, ನಿಮ್ಮನ್ನ ನಾವ್ಯಾಕೆ ನಂಬೋಣ? ಅವ್ರನ್ನ ನಂಬಾರ್ದು ಅಂದ್ಮೇಲೆ ನಿಮ್ಮನ್ನ ನಂಬಾರ್ದು ಅಲ್ವಾ? ನಾವು ಈ ತನಿಖಾ ಸಂಸ್ಥೆಗಳನ್ನ ಕಾಂಗ್ರೆಸ್ ದುರ್ಬಳಕೆ ಮಾಡ್ಕೊಂಡಿದೆ ಅನ್ನೋದನ್ನ ನೀವು ತೋರಿಸಿ. ಇದಕ್ಕಿಂತ ಬೇಕಾ? ಖಂಡಿತವಾಗ್ಲೂ ಇಲ್ಲ. SIT ಕ್ಲೀನ್ ಚಿಟ್ ಕೊಟ್ಟಿದೆ, CBI ಏನ್ ಮಾಡ್ತಾ ಇದೆ? ತನಿಖೆ ಮಾಡ್ತಾ ಇದೆ. ಇಡಿ ಯಾಕೆ ಎಂಟ್ರಿ ಕೊಡ್ತು? ಇಡಿ ಯಾಕೆ ಎಂಟ್ರಿ ಕೊಡ್ತು? ಇಡಿ ಆ ಕೇಸ್ನ ಪ್ರಾರಂಭದ ಸಂದರ್ಭದಲ್ಲೇ ಎಂಟರ್ ಆಗಿದೆ. ಇಡಿ ಪ್ರಾರಂಭದಲ್ಲೇ ಎಂಟರ್ ಆಗಿದೆ. ಇಡಿ ಕೂಡ ತನ್ನ ತನಿಖೆಯನ್ನ ನಡೆಸ್ತಾ ಇದೆ. ಇಡಿ ಯಾರ ಕೈಯಡಿಯಲ್ಲಿದೆ, ಇಡಿ ಯಾರು ಹೇಳ್ದಂಗ್ ಕೇಳುತ್ತೆ, ಯಾರ ತಾಳಕ್ ತಕ್ಕಂಗ್ ಕುಣಿಯುತ್ತೆ, ಇಡೀ ದೇಶಕ್ಕೆ ಗೊತ್ತಿದೆ. ಇಡೀ ದೇಶಕ್ಕೆ ಗೊತ್ತಿದೆ ಇಡಿ ಯಾರ ತಾಳಕ್ ತಕ್ಕಂಗ್ ಕುಣಿತಾ ಇದೆ. 187 ಕೋಟಿಯನ್ನ ನುಂಗು ನೀರ್ ಕುಡ್ದಿದ್ದಾನೆ ಈ ಮಂತ್ರಿ ಅಂತ ಕಳಂಕ ಬಂದಿರುವವರಿಗೆ ಕ್ಲೀನ್ ಚಿಟ್ ನ ಅಥವಾ ಕ್ಲೀನ್ ಸರ್ಟಿಫಿಕೇಟ್ ಕೊಡೋಕೆ ಕಾಂಗ್ರೆಸ್ ಸರ್ಕಾರ ಯಾರು? ನಾವು ವಾಷಿಂಗ್ ಮಷೀನ್ ಬಿಜೆಪಿ ಅಲ್ಲ, ವಾಷಿಂಗ್ ಮಷೀನ್ ಬಿಜೆಪಿ ಅಲ್ಲ. ಬೇರೆ ಪಕ್ಷದವ್ರನ್ನೆಲ್ಲ ಕರ್ಕೊಂಡ್ಬಂದ್ ವಾಶ್ ಮಾಡಕ್ಕೆ, ಕರ್ಕೊಂಡ್ಬಂದ್ ವಾಶ್ ಮಾಡಕ್ಕೆ ನಾವು ಬಿಜೆಪಿ ಅವರಲ್ಲ, ಬಿಜೆಪಿ ಅವರಲ್ಲ. ಅಜಿತ್ ಪವಾರ್ ಅವರನ್ನ 70,000 ಅಜಿತ್ ಪವಾರ್ ತನ್ನ ಮೇಲೆ ಕಳಂಕ ಬಂದ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದಾರೆ.